ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, ಕೆಎಂಎಫ್ ನಂದಿನಿ, ನಂದಿನಿ ನಮ್ಮ ಹೆಮ್ಮೆ, ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ಕರ್ನಾಟಕ ಟಿವಿ ಮತ್ತು ಆಚಿಕ್ಸ್ ವತಿಯಿಂದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ನಡೀತಾ ಇತ್ತು. ಆದ್ರೆ ಇವತ್ತು ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. ನೋಡ್ತಾ ಇರ್ಬೋದು, ಗ್ರ್ಯಾಂಡ್ ಫಿನಾಲೆಗೆ ಇಡೀ ಮೈದಾನ ಸೆಟ್ ಆಗಿದೆ. ಇಲ್ಲ ಆಲ್ರೆಡಿ ಎಲ್ಲ ಸ್ಪರ್ಧಿಗಳು ಕೂಡ ಬಂದಿರುವಂಥದ್ದು. ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಯಾರಿಗೆ ಫಸ್ಟ್ ಪ್ರೈಸ್ ಬರುತ್ತೋ ಸೆಕೆಂಡ್ ಪ್ರೈಸ್ ಬರುತ್ತೋ ನಾವು ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತಲೇ ನಮ್ಮ ಮೆಂಟಲ್ ಫಿಕ್ಸ್ ಆಗಿದೆ. ಎಸ್ಪೆಷಲಿ ಕರ್ನಾಟಕ ಟಿವಿ ಚಾನಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮಂಥ ಮಹಿಳೆಯರಿಗೆ ಈ ಥರ ಎನ್ಕರೇಜ್ ಮಾಡಿ ನಮ್ಮಲ್ಲಿರೋ ಪ್ರತಿಭೆನೂ ಆಚೆ ಬರೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ತುಂಬ ಥ್ಯಾಂಕ್ಸ್ ಕರ್ನಾಟಕ ಟಿವಿ ಚಾನಲ್. ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಕರ್ನಾಟಕ ಚಾನಲ್ ಅವ್ರಿಗೆ ತುಂಬ ಥ್ಯಾಂಕ್ಸು. ನನಗೆ ತುಂಬ ಖುಷಿ ಆಯಿತು. ಈ ಪ್ಲಾನರ್ಸ್ ನಮಗೆ ಈ ವೇದಿಕೆ ಕೊಟ್ಟಿರೋದು ತುಂಬ ಖುಷಿ ಆಯಿತು. ಮಾಡಬೇಕು ಗೆಲ್ತಾರ ಸೋಲ್ತಾರ ಮಾಡಬೇಕು. ತುಂಬಾ ಖುಷಿ ಆಗ್ತಾ ಇದೆ. ಇನ್ನ ಇಲ್ಲಿ ನೋಡಿದ್ರೆ ತರ ಹ್ಯಾಪಿ ಆಗಿದೆ. ಇದು ಫಸ್ಟ್ ಟೈಮ್ ಈ ತರ ಬಂದಿರೋದು. ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಕರ್ನಾಟಕ ಚಾನಲ್ ಅವ್ರಿಗೆ. ಜನಗಳು ಇದೆಲ್ಲ ಹಳ್ಳಿ ವಾತಾವರಣದಲ್ಲಿ ಮಾಡ್ತಾ ಇದ್ರು. ಈ ವಾತಾವರಣದಲ್ಲಿ ಹಿಂಗೆ ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತದೆ. ನನಗೂ ನಮ್ಮ ಮಿಸ್ಸಸ್ ಅವ್ರಿಗೂ ನನ್ನ ಮಗಳಿಗೂ ಮುಂದಕ್ಕೆ ಈ ಥರ ಕಲ್ಚರ್ ಕಳಿಸ್ಬೇಕಲ್ಲ, ನಮ್ಮ ಇದು ಸಂಸ್ಕೃತಿ ಕಾಣಬೇಕಲ್ವಾ. ಇದೇ ಅಲ್ವಾ ನಮ್ಮ ಸಂಸ್ಕೃತಿ. ಹಾಗಾಗಿ ಈಗ ನಾವು ಕಲ್ತಿರೋದು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಲ್ವಾ. ಹಂಗಾಗಿ ಬಂದು ಹೇಗೆ ಅನಿಸ್ತಾ ಇದೆ? ನನಗಂತ ತುಂಬ ಖುಷಿ ಆಯಿತು. ಇಷ್ಟೊಂದು ಹೆಣ್ಮಕ್ಳ ಮುಂದೆ ನಾನು ರಂಗೋಲಿ ಬಿಡಬೇಕಂತ ನನಗೆ ತುಂಬ ಖುಷಿಯಾಗಿತ್ತೆ. ಮತ್ತು ನಾನು ಸುಮಾರು ಒಂದು 20 ವರ್ಷದಿಂದ ಈ ರಂಗೋಲಿನ ಬಿಡ್ತಾ ಇದ್ದೀನಿ. ಯಾವತ್ತನ ಒಂದ್ಸಲಿ ನಾನು ಗೆದ್ದಲೇಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ನೀವು ನಿಮ್ಮ ಕರ್ನಾಟಕ ಚಾನೆಲ್ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಮತ್ತು ಎಲ್ಲ ನನಗೆ ತುಂಬ ಖುಷಿ ಆಯಿತು. ತುಂಬ ಖುಷಿಯಾಗಿದೆ. ಸಂಸ್ಕೃತಿ ಒಳಗಡೆ ಒಂದು ಕೃತಿ ಇದೆಯಲ್ಲ, ಆ ಕೃತಿಗೆ ಒಂದು ಕಲಾಕೃತಿ, ಒಂದು ಆಕೃತಿ, ಒಂದು ಪ್ರಕೃತಿ ಅಂದರೆ ಅದು ಈ ನಮ್ಮ ರಂಗೋಲಿ. ಡಿವೈನ್ ಕೋಡ್ ಅಂತ ಕರೀತಾರೆ. ಸಾಂಸ್ಕೃತಿಕ ಕ್ರಾಂತಿಗೆ ರಂಗೋಲಿ ಮೊದಲನೇ ಸ್ಟೆಪ್ ಆದರೆ ರಾಜಕೀಯ ಕೊನೆ ಸ್ಟೆಪ್. ರಂಗೋಲಿ ಯಾಕೆ ಅಂತಂದ್ರೆ ಆಚಾರ ವಿಚಾರ ಸಂಸ್ಕಾರ ಚೆನ್ನಾಗಿದ್ರೆ ಸಂಸಾರ ಚೆನ್ನಾಗಿರ್ತದೆ. ಸೊ ಹಾಗಾಗಿ ಸಮಾಜ ಚೆನ್ನಾಗಿರ್ಬೇಕು ಅಂದ್ರೆ ಎಲ್ಲ ಸಂಸಾರಗಳು ಚೆನ್ನಾಗಿರ್ಬೇಕು. ಹಾಗಾಗಿ ಈ ಸಂಸ್ಕಾರದ ಒಂದು ಭಾಗವೇ ಈ ಆಚರಣೆ, ರಂಗೋಲಿ, ಹಬ್ಬ ಹರಿದಿನಗಳು. ಹಾಗಾಗಿ ಸಂಕ್ರಾಂತಿಯ ನಂತರವೂ ಈ ಗ್ರೌಂಡ್ ಅಲ್ಲಿ ಸಂಭ್ರಮ ಅಂದ್ರೆ ಅದಕ್ಕೆ ಕಾರಣ ವಿಜಯನಗರ ಹಾಗೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು. ನಮ್ಮ ಸಂಸ್ಕೃತಿ ನಾವು ಉಳಿಸ್ಕೋಬೇಕು, ಎಲ್ಲೂ ಬಿಟ್ಕೊಡ್ಬಾರ್ದು. ಈಗಿನ ಮಕ್ಕಳಿಗೆ ಅದನ್ನ ತೋರಿಸ್ಕೊಡ್ತಾ ಇಲ್ಲ, ಬರೀ ಫೋನು ಅದು ಇದು ಮೊಬೈಲ್ ನೋಡ್ಕೊಂಡು. ಬಟ್ ಅವ್ರಿಗೂ ಒಂದು ವಾರದಲ್ಲಿ ಏನಾದರೂ ಒಂದು ಹೇಳ್ಕೊಟ್ರೆ ಆ ಮುಂದೆ ಈ ರಂಗೋಲಿ ಸಂಪ್ರದಾಯ ಮುಂದಕ್ಕೆ ಬೆಳ್ಕೊಂಡು ಹೋಗುತ್ತೆ. ಸಂಸ್ಕಾರ ಅನ್ನೋದು ಇಂಪಾರ್ಟೆಂಟ್. ಅದರಲ್ಲೂ ಒಂದು ಪಾಯಿಂಟ್ ರಂಗೋಲಿ. ಅದನ್ನ ನಾವು ತೋರಿಸ್ಕೊಡಕ್ಕೆ ನಮಗೆ ಚಾನ್ಸ್ ಕೊಟ್ಟಿರೋ ಅಂತ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಬಹಳ ಸುಂದರವಾಗಿ ಹೆಣ್ಮಕ್ಳಿಗಿಂತ ಚೆನ್ನಾಗಿ ರಂಗೋಲಿಯನ್ನ ಗಂಡು ಮಕ್ಕಳು ಬಿಡಿಸಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಒಂದು ಸಂತೋಷವನ್ನು ವ್ಯಕ್ತಪಡಿಸಬೇಕು. ಖುಷಿ ಆಗುತ್ತೆ. ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದು ತುಂಬಾನೇ ಅದು ಗ್ರೇಟ್ನೆಸ್ ಅನ್ಸುತ್ತೆ. ಅವ್ರ ಕಲೆನ ಗುರುತಿಸ್ತಾ ಇದ್ದೀರಾ, ತುಂಬಾನೇ ಖುಷಿ ಆಗುತ್ತೆ. ಕನ್ನಡ ಟಿವಿಗೆ ಹ್ಯಾಟ್ಸ್ ಆಫ್ ಹೇಳಕ್ ಥ್ಯಾಂಕ್ಸ್. ಭಾರತದ ಸಂಸ್ಕೃತಿ ಇರಬೇಕು ಇದೆಲ್ಲ. ಈಗೆಲ್ಲ ಇದು ಕಡಿಮೆ ಆಗ್ತಾ ಇದೆ. ಇದು ಅನುಸರಿಸಿದ್ರು ಬಹಳ ಒಳ್ಳೆಯದು. ಹಿಂದಿನ ಸಂಸ್ಕೃತಿಗೆ ತೋರಿಸ್ದಂಗೆ ಆಗುತ್ತೆ. ಹಳ್ಳಿ ಸೊಗಡೆ ಬೇರೆ ಇತ್ತು, ಈಗ ಸಿಟಿ ಸೊಗಡೆ ಬೇರೆ ಕಾಣ್ತಾ ಇದೆ. ಅಂದ್ರೆ ಇಷ್ಟು ಗ್ರ್ಯಾಂಡ್ ಆಗಿ ಇರ್ತಿರ್ಲಿಲ್ಲ ಅವಾಗ. ಬಹಳ ಸಾಧಾರಣವಾಗಿ ಬರೀ ಹಳ್ಳಿ ತಕ್ಕಂತೆ ಇರ್ತಿತ್ತು. ಈಗ ಎಲ್ಲ ನಾಗರಿಕತೆ ಜಾಸ್ತಿ ಆಗ್ತಾ ಇದೆ, ಹಂಗೆಲ್ಲ ಅನುಕೂಲ ಚೆನ್ನಾಗಿ ಆಗ್ತಾ ಇದೆ. ತುಂಬ ಸಂತೋಷ ಆಗ್ತಿದೆ ನೋಡಿ. ರಂಗೋಲಿ ಸ್ಪರ್ಧೆ ಕಲೆಗೆ ಎಷ್ಟು ಮಹತ್ವ ಇದೆ, ಈಗಲೂ ಇದೆ ಅದಕ್ಕೆ ಅಂತ. ಮೊದಲು ರಂಗೋಲಿ ಅಂದರೆ ಮನೆ ಮುಂದೆ ಅಷ್ಟೇ ಉಪಯುಕ್ತ ಅಂದರೆ, ಇಲ್ಲಿ ಸ್ಪರ್ಧಾತ್ಮಕವಾಗಿ ಒಬ್ರಿಗೊಬ್ರು ಕಾಂಪಿಟೇಷನಲ್ಲಿ ಕಲೆನ ಇನ್ನೂ ಹೆಚ್ಚಿನ ಒಂದು ಇದರ ಪ್ರಪಂಚದಲ್ಲಿ ಒಂದು ಪ್ರಚಾರ ಮಾಡೋದಕ್ಕೆ.
ಮೂರನೇದು ಸರ್ ಲಕ್ಷ್ಮಮ್ಮ, ಬಾಕ್ಸ್ ನಂಬರ್ 55 ಲಕ್ಷ್ಮಮ್ಮ. ಅವ್ವ ಏನನ್ಸ ನಿಮ್ಗೆ? ಖುಷಿ ಅನ್ಸುತ್ತೆ ತುಂಬಾ. ಅವರು ದೇವ್ರು, ಜನಕ್ಕೆಲ್ಲ ತುಂಬಾ ದೇವ್ರು ಅವರು. ಅಪ್ಪ ಅವರು ಅಂದ್ರೆ ತುಂಬಾ ದೇವ್ರು ಅವರು. ಮಕ್ಕಳು ಅಷ್ಟೇ, ಅಪ್ಪರು ಅಂದ್ರು ನಂಗೆ ತುಂಬಾ ದೇವ್ರು. ನಂಗೆ ತುಂಬಾ ಇಷ್ಟ ಅಪ್ಪರು ಕಂಡ್ರೆ. ಸೆಕೆಂಡ್ ಪ್ರೈಸ್ ಬಾಕ್ಸ್ ನಂಬರ್ 22 ಶ್ರೀನಿವಾಸ್ ರಾಮಚಂದ್ರ. ತುಂಬ ಹೃದಯದಿಂದ ಧನ್ಯವಾದಗಳು ಹೇಳ್ತೀನಿ ರೀ. ಏನ್ ಮಾಡ್ತೀರಿ 40,000? ತಾಯಿ ಇಲ್ಲ ಸರ್, ನಮ್ಮ ಮನೆಯವ್ರ ಹೆಸರಿನಿಂದ ಒಂದು ಇನ್ಸೂರೆನ್ಸ್ ಮಾಡ್ಬೇಕಂತ ಹೇಳಿ ಇಷ್ಟಪಡ್ತೀನಿ. ಈಗ ಪ್ರಥಮ ಬಹುಮಾನ 60,000 ಯಾರು ಪಡ್ಕೊಂಡಿದ್ದಾರೆ, ಏನು ಎತ್ತ ಅನ್ನೋ ಒಂದು ಕುತೂಹಲ. 10, 9, 8, 7, 6, 5, 4, 3, 2, 1. ಸೌಮ್ಯ ಉಮೇಶ್ ಬಾಕ್ಸ್ ನಂಬರ್ 11 ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಯ ಗ್ರ್ಯಾಂಡ್ ವಿನ್ನರ್ ಆಗಿದ್ದಾರೆ. ಅಂದ್ಕೊಂಡಿದ್ದೆ ಫಸ್ಟ್ ಪ್ರೈಸ್ ಬರುತ್ತೆ ಅಂತ, ಕಾನ್ಫಿಡೆಂಟ್ ಇತ್ತು. ಬಟ್ ಲಾಸ್ಟ್ ಹೆಸರು ಹೇಳುವವರೆಗೂ ನನಗೆ ಹಾರ್ಟ್ ಬೀಟ್ಸ್ ಇಲ್ಲ, ಏನು ಮಾತಾಡಬೇಕಂತ ಗೊತ್ತಾಗ್ತದೆ. ತುಂಬ ಥ್ಯಾಂಕ್ಸ್ ಕರ್ನಾಟಕ ಟಿವಿ ಚಾನಲ್ ಅವ್ರಿಗೆ. ಕಷ್ಟಪಟ್ಟರೆ ಸುಖ ಅಂತೇಳಿ ನಾನು ಪಾಪುನ ಇಟ್ಕೊಂಡು ಸ್ವಲ್ಪ ಕಷ್ಟಪಟ್ಟಿದ್ದಕ್ಕೆ ಇವತ್ತು ನನಗೆ ಇದು ಒಂದು ಪ್ರತಿಫಲ ಸಿಕ್ಕಿದೆ. ಅದಕ್ಕೆ ಮೊಟ್ಟ ಮೊದಲ ಕಾರಣ ಅಂದರೆ ನೀವು ಅವಕಾಶ ಕೊಟ್ಟಿದ್ದಕ್ಕೆ ನಾವಿವತ್ತು ಈ ವೇದಿಕೆಗೆ ಬಂದು ಬಹುಮಾನ ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್. ಮಹಿಳೆಯರಂದರೆ ಮನೆಯಲ್ಲಿ ಒಳಗಡೆನೆ ಕೆಲಸ ಮಾಡ್ಕೊಂಡು ಇರೋದೇ ಅಲ್ಲ, ಇಂಥ ವೇದಿಕೆ ಸಿಕ್ಕಿರೋದು ನಮಗೆಲ್ಲ ಪುಣ್ಯನೇ ಅನ್ಕೊಂತೀವಿ. ಸೊ ಕರ್ನಾಟಕ ಟಿವಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಿದೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಪ್ರೈಸ್ ಬರುತ್ತೆ ಅಂತೇಳಿ. ಎಷ್ಟೇ ರಂಗೋಲಿ ನೋಡಿದ್ರು ಒಂದಕ್ಕಿಂತ ಚೆನ್ನಾಗಿದೆ ಅಂತಲೇ ಅನ್ನಿಸ್ತಾ ಇತ್ತು. ತುಂಬ ಖುಷಿ ಆಗ್ತದೆ. ಕಾಂಪಿಟೇಷನ್ ತುಂಬಾ ಟಫ್ ಇತ್ತು, ಅದರಲ್ಲಿ ನನಗೆ ಪ್ರೈಸ್ ಬಂದಿದ್ದು ತುಂಬಾ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ದಿ ಗಿವನ್ ದಿಸ್ ಆಪರ್ಚುನಿಟಿ. ಇಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ, ತುಂಬ ಟಫ್ ಇದ್ದು ಎಲ್ಲರೂ ಚೆನ್ನಾಗಿ ಬಿಡಿಸಿದ್ದಾರೆ. ಕರ್ನಾಟಕ ಟಿವಿಗೆ ಥ್ಯಾಂಕ್ ಯು ಸೋ ಮಚ್.